ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನೇನು ಸಂಕ್ರಾಂತಿ ಹಬ್ಬ ಬಂದೇ ಬಂತು. ಸಂಕ್ರಾಂತಿ ಹಬ್ಬ ಅಂತ ಅಂದಿದ ತಕ್ಷಣ ನಮಗೆಲ್ಲ ಮೊದಲು ನೆನಪಾಗೋದು ಎಳ್ಳು ಬೆಲ್ಲ. ನಮ್ಮ ಮನೆಯಲ್ಲಿ ಎಳ್ಳು ಬೆಲ್ಲನ ನಾವು ಮನೇಲೇ ಮಾಡ್ಕೋತೀವಿ. ಸೊ ಅದಕ್ಕೆ ಬೇಕಾಗಿರುವಂಥ ಐಟಮ್ಸ್ನ ತರೋದಕ್ಕೆ ಇವತ್ತು ನಾನೊಂದು ವಿಶೇಷವಾದ ಅಂಗಡಿಗೆ ಹೋಗ್ತಾ ಇದ್ದೀನಿ. ಏನಕ್ಕೋಸ್ಕರ ಈ ಅಂಗಡಿ ವಿಶೇಷ ಅಂತ ಹೇಳ್ತಿದ್ದೀನಿ ಅಂತನಾ, ನಾವೆಲ್ಲ ಸಾಮಾನ್ಯವಾಗಿ ಕೇಳಿರೋ ಹಾಗೆ ದೀಪಾವಳಿ, ದಸರಾ, ಕ್ರಿಸ್ಮಸ್, ನ್ಯೂ ಇಯರ್ ಇಂಥ ಹಬ್ಬಗಳಿಗೆ ದೊಡ್ಡ ದೊಡ್ಡ ಮಾಲ್ಸ್ ಇರ್ಬೋದು ಅಥವಾ ಅಂಗಡಿಗಳಿರ್ಬೋದು, ಈ ಎಲ್ಲ ಅಂಗಡಿಗಳು ಮತ್ತು ಮಾಲ್ಸ್ಗಳು ಆ ಥೀಮ್ಗಳನ್ನ ಇಟ್ಕೊಟ್ಟು ಡೆಕೋರೇಟ್ ಮಾಡಿರ್ತಾರೆ. ಆದರೆ ನೀವು ಯಾವತ್ತಾದರೂ ಸಂಕ್ರಾಂತಿ ಹಬ್ಬದ ಥೀಮ್ನ ಇಟ್ಕೊಂಡು ಅಂಗಡಿಗಳನ್ನ ಡೆಕೋರೇಟ್ ಮಾಡಿರೋದು ನೋಡಿದ್ದೀರಾ? ಇವತ್ತು ನಾವು ಹೋಗ್ತಾ ಇರೋಂಥ ಅಂಗಡಿನಲ್ಲಿ ಸಂಕ್ರಾಂತಿ ಥೀಮ್ನ ಇಟ್ಕೊಂಡು ಅಂಗಡಿನ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದ್ದಾರೆ. ಹಾಗಿದ್ರೆ ತಡ ಯಾಕೆ? ಆ ಅಂಗಡಿ ಯಾವುದು, ಅದು ಎಲ್ಲಿದೆ, ಹೇಗೆಲ್ಲ ಡೆಕೋರೇಟ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ವೀಕ್ಷಕರೇ, ಈಗ ನಾವಿದ್ದೀವಿ ಗಾಂಧಿ ಬಜಾರ್ನಲ್ಲಿ 50 ವರ್ಷಗಳ ಇತಿಹಾಸ ಇರುವಂತಹ ಶ್ರೀ ಗುರು ರಾಘವೇಂದ್ರ ಸ್ಟೋರ್ಸ್ನಲ್ಲಿ. ಈ ಅಂಗಡಿಯ ಮಾಲೀಕರು ಹೇಳಿರುವ ಪ್ರಕಾರ ಬೇರೆ ಹಬ್ಬಗಳ ಮುಂದೆ ನಮ್ಮ ಈ ಸಂಕ್ರಾಂತಿ ಹಬ್ಬ ಎಲ್ಲೋ ಹಿಂದೆ ಉಳಿದ್ಬಿಟ್ಟಿದೆ. ಹಾಗೆ ನಮ್ಮ ಸಂಸ್ಕೃತಿಯನ್ನು ಉಳಿಸುವ ಜವಾಬ್ದಾರಿ ನಮ್ಮ ಮೇಲೆ ಇರೋದ್ರಿಂದ ಅವರು ಈ ಸಂಕ್ರಾಂತಿ ಥೀಮ್ನ ಇಟ್ಕೊಂಡು ಅಂಗಡಿಯನ್ನು ತುಂಬ ಅಚ್ಚುಕಟ್ಟಾಗಿ ಅಲಂಕರಿಸಿದ್ದಾರೆ. ಅಲಂಕಾರ ಅಂತೂ ತುಂಬಾ ಅದ್ಭುತವಾಗಿತ್ತು ಫ್ರೆಂಡ್ಸ್. ಅಂಗಡಿಯ ಮಾಲೀಕರು ಹಾಗೂ ವರ್ಕರ್ಸ್ಗಳ ಎಫರ್ಟ್ಸ್ ನಮಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೊರಗಡೆ ಎಲ್ಲರನ್ನ ವೆಲ್ಕಮ್ ಮಾಡೋಕ್ಕೆ ಅಂತಾನೆ 2 ಮುದ್ದಾದ ಹಸುಗಳು ಕಾಯ್ತಾ ಇದ್ವು. ಹಾಗೆ ನಾವು ಒಳಗಡೆ ಎಂಟ್ರಿ ಕೊಡ್ತಿದ್ದ ಹಾಗೆ ಕಬ್ಬಿನಿಂದ ಅಲಂಕಾರ ಮಾಡಿದ ಪ್ರವೇಶ ದ್ವಾರ ಕೂಡ ಕಾಣುತ್ತೆ. ಇನ್ನು ಗಾಳಿಪಟ, ಮಡಿಕೆ, ಹೂಗಳಿಂದ ಇಡೀ ಅಂಗಡಿ ಕಂಗೊಳಿಸ್ತಾ ಇತ್ತು. ಸೆಲ್ಫಿ ಪ್ರಿಯರಿಗೋಸ್ಕರ ಅಂತಾನೆ ಒಂದು ಸಖತ್ತಾಗಿರೋ ಹಳ್ಳಿ ಸೊಗಡಿನ ಸಂಕ್ರಾಂತಿ ಬ್ಯಾಕ್ಗ್ರೌಂಡ್ ಕೂಡ ಇದೆ. ಈ ಬಾರಿಯ ಸಂಕ್ರಾಂತಿ ಹಬ್ಬದಂದು ನಿಮ್ಮ ವಾಟ್ಸಪ್ DP ಅಥವಾ ಸ್ಟೇಟಸ್ಗಳಿಗೆ ಹೇಳಿ ಮಾಡಿಸಿದ ಒಳ್ಳೆ ಡೆಸ್ಟಿನೇಷನ್ ಇದು. ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನೀವಿಲ್ಲಿ ಸೆಲ್ಫೀಸ್, ಫೋಟೋಸ್ ಹಾಗೂ ವಿಡಿಯೋಸ್ ಸಹ ತಗೋಬಹುದು. ನಾವು ಕೂಡ ಒಂದೆರಡು ಫೋಟೋ ಹಾಗೂ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಇನ್ನು ಇಲ್ಲಿ ಸಿಗುವಂತಹ ಐಟಮ್ಸ್ಗಳ ಬಗ್ಗೆ ಹೇಳೋದಾದರೆ, ಎಳ್ಳು ಬೆಲ್ಲ ಕೊಡೋದಕ್ಕೆ ಅಂತಲೇ ಯುನೀಕ್ ಆಗಿರುವಂತಹ ಡಬ್ಬಿಗಳು ನಮಗಿಲ್ಲಿ ಸಿಗುತ್ತೆ. ಡಿಫ್ರೆಂಟ್ ಪ್ರೈಸ್ ರೇಂಜ್ನಲ್ಲಿ ವಿಧ ವಿಧವಾದ ಬಾಕ್ಸ್ಗಳು ನಮಗಿಲ್ಲಿ ಸಿಗುತ್ತೆ. ಮಕ್ಕಳಿಗೋಸ್ಕರ ಎಳ್ಳು ಕೊಡೋದಕ್ಕೆ ಕ್ಯೂಟ್ ಆಗಿರುವಂತಹ ಡಬ್ಬಿಗಳು ಸಹ ಇದೆ. ಈ ಡಬ್ಬಿಗಳು ಎಳ್ಳು ಬೆಲ್ಲದ ಜೊತೆ ಮಕ್ಕಳಿಗೆ ಸ್ಮಾಲ್ ಗಿಫ್ಟ್ ಕೊಟ್ಟಾಗೂ ಆಗುತ್ತೆ. ಹಾಗೆ ಕವರ್ಸ್ನಲ್ಲೂ ಸಹ ವಿಧ ವಿಧವಾದ ವೆರೈಟೀಸ್ ಇದೆ. ಜ್ಯೂಟ್ ಬ್ಯಾಗ್ಸ್ ಹಾಗೆ ಬಟ್ಟೆಗಳಲ್ಲಿ ಮಾಡಿರುವಂತಹ ಚಿಕ್ಕ ಚಿಕ್ಕ ಕವರ್ಸ್ ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಎಳ್ಳು ಬೆಲ್ಲದ ಬಗ್ಗೆ ಮಾತಾಡೋದಾದ್ರೆ, ಇವರು ಕೊಬ್ಬರಿಯನ್ನ ತಿಪ್ಟೂರ್ನಿಂದ, ಬೆಲ್ಲವನ್ನ ಮಂಡ್ಯದಿಂದ, ಹಾಗೆ ಕಡಲೆ ಬೀಜನ ಚಳ್ಳಕೆರೆ ಹಾಗೂ ಹಿರಿಯೂರಿನಿಂದ ತರಿಸ್ತಾರೆ. ಹಾಗೆ ಒಳ್ಳೆ ಕ್ವಾಲಿಟಿಯನ್ನು ಸಹ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್. ನಿಮಗೆ ಇಲ್ಲಿ ಎಳ್ಳು ಬೆಲ್ಲದ ಮಿಕ್ಸ್ ಪ್ಯಾಕೆಟ್ ಕೂಡ ಸಿಗುತ್ತೆ, ಅಥವಾ ಎಳ್ಳು ಬೆಲ್ಲನ ಬೇರೆ ಬೇರೆಯಾಗಿ ತಗೊಂಡು ನೀವು ಸಹ ಅದನ್ನು ಮಿಕ್ಸ್ ಮಾಡ್ಕೋಬಹುದು. ಎಳ್ಳು ಬೆಲ್ಲದ ಜೊತೆಗೆ ನಮಗೆ ಇಲ್ಲಿ ಸಕ್ಕರೆ ಹಚ್ಚು ಕೂಡ ಅರ್ಧ kg, 1/4 kg, kg ಹಾಗೆ ಪೀಸ್ಗಳ ಲೆಕ್ಕದಲ್ಲೂ ಸಹ ಸಿಗುತ್ತೆ. ಎಳ್ಳು ಬೆಲ್ಲದಲ್ಲೂ ಸಹ ಇವರು ಮಕ್ಕಳಿಗೋಸ್ಕರ ಚಾಕ್ಲೇಟ್ ಬಿಟ್ಸ್ನ ಆ್ಯಡ್ ಮಾಡಿ ಅವರಿಗೆ ಅಂತಾನೆ ಸ್ಪೆಷಲ್ ಕೋನ್ ಕೂಡ ರೆಡಿ ಮಾಡಿದ್ದಾರೆ. ಬೇರೆ ಬೇರೆ ವೆರೈಟಿ ಐಟಮ್ಸ್ ಕೂಡ ಇಲ್ಲಿ ನಮಗೆ ಸಿಗುತ್ತೆ.
ಶಾಪಿಂಗ್ ಮುಗಿಸ್ಕೊಂಡು ಇಲ್ಲೇ ಅವರ ಅಂಗಡಿ ಪಕ್ಕದಲ್ಲೇ ಇರುವಂತಹ ಹಳೆಯ ರಾಘವೇಂದ್ರ ಸ್ಟೋರ್ಸ್ಗೆ ಕೂಡ ಹೋದ್ವಿ. ನಮಗೆ ಇಲ್ಲಿ ಸಾಂಬಾರ್ ಪೌಡರ್, ರಸಂ ಪೌಡರ್, ಪುಳಿಯೋಗರೆ ಪೌಡರ್, ಬಿಸಿಬೇಳೆ ಬಾತ್ ಪೌಡರ್ ಹಾಗೆ ವಿಧ ವಿಧವಾದ ಪೌಡರ್ಸ್ಗಳು ಲಭ್ಯ ಇದೆ. ಇನ್ನು ಇನ್ಸ್ಟಂಟ್ ಮಿಕ್ಸ್ಗಳಲ್ಲಿ ನಮಗೆ ಖಾರದ ಪೊಂಗಲ್, ಸಿಹಿ ಪೊಂಗಲ್, ಜೋಳದ ರೊಟ್ಟಿ ಮಿಕ್ಸ್, ರಾಗಿ ಹುರಿ ಹಿಟ್ಟು, ಇಡ್ಲಿ ಮಿಕ್ಸ್ ಹೀಗೆ ಸುಮಾರು ಐಟಮ್ಸ್ಗಳು ಸಿಗುತ್ತೆ. ಚಟ್ನಿ ಪುಡಿಗಳಲ್ಲೂ ಸಹ ನಮಗೆ ವೆರೈಟಿ ಆಪ್ಷನ್ಸ್ ಇದೆ. ಮೆಂತ್ಯದ ಚಟ್ನಿ ಪುಡಿ, ಕರಿಬೇವಿನ ಚಟ್ನಿ ಪುಡಿ, ಕಡಲೆ ಬೀಜದ ಚಟ್ನಿ ಪುಡಿ ಎಲ್ಲ ಸಹ ಇಲ್ಲಿ ಲಭ್ಯ ಇದೆ. ನಿಮಗೆ ಈ ಪ್ರಾಡಕ್ಟ್ಸ್ ಏನಾದರೂ ಬೇಕು ಅಂದರೆ ನೀವು ಮಿಸ್ ಮಾಡದೆ ಶ್ರೀ ಗುರು ರಾಘವೇಂದ್ರ ಸ್ಟೋರ್ಸ್ನ ಒಮ್ಮೆ ವಿಸಿಟ್ ಮಾಡಿ. ನೀವೇನಾದರೂ ಗಾಂಧಿ ಬಜಾರ್ನಿಂದ ತುಂಬ ದೂರ ಇದ್ದೀರಾ ಅಂತ ಅಂದರೆ ಆನ್ಲೈನ್ ಡೆಲಿವರಿ ಆಪ್ಷನ್ ಕೂಡ ಇದೆ. ಇಂಟ್ರೆಸ್ಟ್ ಇರೋರು ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀವಿ, ಒಮ್ಮೆ ನೋಡ್ಕೊಂಡ್ಬಿಡಿ. ಶ್ರೀ ಗುರು ರಾಘವೇಂದ್ರ ಸ್ಟೋರ್ಸ್ನಲ್ಲಿ ನಮ್ಮ ಶಾಪಿಂಗನ್ನು ಮುಗಿಸಿ ಹಾಗೆ ಲೈಟಾಗಿ ಸ್ನ್ಯಾಕ್ಸ್ ತಿನ್ಕೊಂಡು ನಮ್ಮ ಮನೆ ಕಡೆಗೆ ಹೊರಟ್ವಿ. ಇದಾಗಿತ್ತು ನಮ್ಮ ಸ್ಮಾಲ್ ಸಂಕ್ರಾಂತಿ ಶಾಪಿಂಗ್. ನಾವು ಸಿಗ್ತೀವಿ ಮತ್ತೊಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಅ ನೈಸ್ ಟೈಮ್.